ಪತ್ರಿಕಾ ಲೋಕದಲ್ಲಿ ಕ್ರಾಂತಿಯನ್ನು ಹುಟ್ಟುಹಾಕಿರುವಂಥ ರಾಮೋಜಿರಾವ್ ಇನ್ನು ನೆನಪು ಮಾತ್ರ. ರಾಮೋಜಿರಾವ್ ಅವರ ಪಾರ್ಥಿವ ಶರೀರ ಈಗ ಫಿಲ್ಮ್ ಸಿಟಿಗೆ ಅಂದರೆ ಅಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಅಂದರೆ ಬರುವಂಥ ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸಿನಿಮಾ, ಶಿಕ್ಷಣ, ರಾಜಕೀಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇವರ ಕೊಡುಗೆ ಅಪಾರವಾದುದು. ಸಾವಿರಾರು ಜನ ಇವರ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ, ನಿರತರಾಗಿದ್ದರು. ಉದ್ಯಮದಲ್ಲಿ ಸಾಕಷ್ಟು ಬೇರೆ ಬೇರೆ ಕೆಲಸಗಳನ್ನು ಅಂದರೆ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು ಇವರಿಗೆ. ಏನಿದ್ರೂ ಕೂಡ ಹೊಸದೇನಾದರೂ ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವರು ಕೈ ಹಾಕಿದರು, ಎಲ್ಲದರಲ್ಲೂ ಕೂಡ ಸಕ್ಸಸ್ಸನ್ನು ಕಂಡಿದ್ದರು. ಪತ್ರಿಕೋದ್ಯಮ, ಸಾಹಿತ್ಯ, ಸಿನಿಮಾ, ಶಿಕ್ಷಣ ಆ ರಂಗಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. 1936 ನವೆಂಬರ್ 16ರಂದು ಕೃಷಿಕ ಕುಟುಂಬದಲ್ಲಿ ಜನಿಸ್ತಾರೆ. ಇವತ್ತು ಹೀರೋ ಆಗಿದ್ದಾರೆ. 0 to ಹೀರೋ. ಕೃಷಿಕ ಕುಟುಂಬದಲ್ಲಿ ಹುಟ್ಟಿ ಈ ರೀತಿಯಾಗಿ ನೂರಾರು ಉದ್ಯಮವನ್ನು ಸೃಷ್ಟಿ ಮಾಡ್ತಾರೆ ಅಂತಂದರೆ ಅವರ ಸಾಧನೆ ಎಂಥದ್ದು, ಅವರ ಕೊಡುಗೆ ಯಾವ ರೀತಿಯಾಗಿತ್ತು ಅಂತೇಳಿ. ETV ಭಾರತ್ ಇದೆಯಲ್ಲ, ಅಲ್ಲಿ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಅಲ್ಲಿಂದನೇ ಪತ್ರಿಕೋದ್ಯಮ ಶುರುವಾಗಿದ್ದು. ನಮ್ಮ ರಾಜ್ಯದ ಕೆಲವು ಹಿರಿಯ ಪತ್ರಕರ್ತರ ಜೀವನ ಅಂದರೆ ಅಲ್ಲಿ ಈನಾಡು ಅನ್ನುವಂಥ ಪತ್ರಿಕೆ ಮುಖಾಂತರ ಹೈದರಾಬಾದ್ನಲ್ಲಿ ಅಲ್ಲಿ ಕ್ರಾಂತಿ ಸೃಷ್ಟಿಯಾಯಿತು. ತದನಂತರ ಹಂತವಾಗಿ ಬೇರೆ ಬೇರೆ ಉದ್ಯಮದ ಮುಖಾಂತರ ಕೈ ಹಾಕಿದರು. ಸೊ ಅಲ್ಲಿಂದ ಇಲ್ಲಿಯ ತನಕ ನೋಡಿದ್ರೆ ಪ್ರತಿಯೊಂದು ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರವಾದುದು. ಇನ್ನು ನಮ್ಮ ಜೊತೆಗೆ ಜಿ ಕನ್ನಡ ನ್ಯೂಸ್ನ ಸಂಪಾದಕರಾದ ರವಿ ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಜವಾಗ್ಲೂ ಕೂಡ ದುಃಖ ಆಗತ್ತೆ. ಅದಕ್ಕೆ ಯಾಕಂದರೆ ಇವರ ಸಾಧನೆಯನ್ನು ನೋಡ್ತಾ ಇದ್ರೆ ಇಡೀ ದಿನ ಬೇಕಾಗತ್ತೆ ಇವರ ಸಾಧನೆ ಬಗ್ಗೆ ಮಾತನಾಡೋದಕ್ಕೆ. ಸೊ ಹಾಗಾಗಿ ನೀವು ಹತ್ತಿರದಿಂದ ನೋಡಿರುವಂಥ ರಾಮೋಜಿರಾವ್ ಯಾವ ರೀತಿಯಾಗಿದ್ರು, ಯಾಕಂದರೆ ನೀವು ಕೂಡ ETV ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿದ್ರಿ. ರಾಮೋಜಿರಾವ್ ಅವರು ಮಕ್ಕಳಿಗೆ ಏನಂತಂದ್ರೆ ಅವ್ರನ್ನ ಗಮನಿಸಬೇಕಾಗಿದ್ದು, ಅವರು ತುಂಬಾ ಎಂಪ್ಲಾಯ್ ಫ್ರೆಂಡ್ಲಿ ಆಗಿದ್ದಂತ ಮತ್ತೆ ಎಡಿಟೋರಿಯಲ್ ಫ್ರೆಂಡ್ಲಿ ಆಗಿದ್ದಂತ ಒಬ್ಬ ಬಾಸ್, ಚೇರ್ಮನ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇರ್ಲಿ ಯಾರೇ ಇರ್ಲಿ, ಯಾಕಂದ್ರೆ ಅಲ್ಲಿ ಎಲ್ಲರೂ ಬರ್ತಿದ್ರು ಪ್ಯಾನ್ ಇಂಡಿಯಾ. ಅಂದ್ರೆ ಇಡೀ ಭಾರತದ 13 ಚಾನೆಲ್ಗಳಲ್ಲಿದ್ದು 13 ಚಾನೆಲ್ ಕೆಲಸ ಮಾಡೋಕೆ ಜನಗಳು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ರು. ಅವ್ರನ್ನ ಫಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ಏನಂತಂದ್ರೆ ಅಲ್ಲೊಂದು HR ಪಾಲಿಸಿ ಇತ್ತು. HR ಕಲ್ಚರ್ ಏನಂತಂದ್ರೆ ನಮ್ಮ ತುಂಬಾ ಏನಂತಂದ್ರೆ ನಮ್ಮ ಮನೆಗೆ ಯಾರು ಅತಿಥಿಗಳು ಬಂದ್ರೆ ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತಾರೆ ಆ ರೀತಿ ಟ್ರೀಟ್ ಮಾಡೋರು. ಫಸ್ಟ್ ಬಂದ ತಕ್ಷಣ ಅವ್ರಿಗೆ ಹೇಳೋರು, ಸರ್ ಇಂತ ಬಂದು ನೀವು ಇಳ್ಕೊಳ್ಳಿ, ಇಲ್ಲಿಂದ ನಿಮ್ಗೆ ಬಸ್ ಬರುತ್ತೆ, ಆ ಬಸ್ ನಿಮ್ಗೆ ಪಿಕ್ ಮಾಡ್ಕೊತಾರೆ ಅಥವಾ ನಿಮ್ಗೊಂದು ಕ್ಯಾಬ್ ಕಳಿಸ್ತೀವಿ ಬನ್ನಿ ಅಂತ ಹೇಳ್ಬೋದು. ಬಂದ ತಕ್ಷಣ ನಿಮ್ ಫಸ್ಟ್ ಸಮಸ್ಯೆ ಏನಾಗಿರುತ್ತೆ ಅಂತಂದ್ರೆ, ನಿಮಗೆ ಯಾವುದೇ ಒಂದು ಹೊಸ ಊರಿಗೆ ಹೋದ್ರೆ ನಿಮ್ಗೆ ಅಕಾಮಡೇಷನ್ ಯಾವಾಗ್ಲೂ ಒಂದು ಸಮಸ್ಯೆ ಇರುತ್ತೆ. ಆದ್ರೆ ಇಲ್ಲಿ ನಿಮ್ಗೆ ಆ ಸಮಸ್ಯೆ ಇರಲ್ಲ. ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 5 ದಿವಸ 10 ದಿವಸ 15 ದಿವಸ ನಿಮ್ ಮನೆ ಸಿಗೋವರೆಗೂ ಅಲ್ಲೊಂದು ನಿಮ್ಗೆ ರೂಮ್ ಕೊಡ್ತಾರೆ. ಊಟ ಉಚಿತವಾಗಿರುತ್ತೆ ನಮ್ಮ ರೂಮ್ ಅಲ್ಲಿ. ಸೊ ನಿಮಗೆ ಅದಲ್ಲದೆ ನೀವು ಕೆಲಸದ ಟೈಮಲ್ಲಿ ಊಟ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಒಂದು ಕ್ಯಾಂಟೀನ್ ಇದೆ. ಆ ಕ್ಯಾಂಟೀನ್ ಎಷ್ಟು ಚೆನ್ನಾಗಿ ಅವರು ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಮಿನಿಮಮ್ ಪ್ರೈಸ್ ಅಲ್ಲಿ ಕೊಡ್ತಿದ್ರು. ನಾವು ಆರಂಭ ದಿನಗಳಲ್ಲಿ ಹೋದಾಗ 10-12 ರೂಪಾಯಿಗೆಲ್ಲ ಊಟ ಸಿಗೋದು, ಅನ್ಲಿಮಿಟೆಡ್ ಊಟ, ಯಾವುದೇ ರೀತಿ ನಿಮ್ಗೆ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಟಿಫನ್ಗಳಾದ್ರೂ ಅಷ್ಟೇ, ಬ್ರೇಕ್ಫಾಸ್ಟ್ ಅಲ್ಲೂ ಅಷ್ಟೇ ತುಂಬಾ ಐಟಮ್ ಸಿಗುತ್ತೆ. ಇಡೀ ಇಂಡಿಯಾದ ಎಲ್ಲರೂ ಬಂದು ಸೇರ್ಕೊಂಡು ಕೂತ್ಕೊಂಡ್ರು ಎಲ್ಲರಿಗೂ ಇಷ್ಟ ಆಗುವಂತ ಎಲ್ಲಾ ರೀತಿಯ ಐಟಮ್ಸ್ ಗಳನ್ನ ಅಲ್ಲಿ ಕೊಡ್ತಾರೆ. ಅಲ್ಲಿ ಒಂದು ಅಟ್ ಎ ಟೈಮ್ ಏನಿಲ್ಲ ಅಂದ್ರೆ ಒಂದು 500 ಜನ ಒಂದ್ಸಲಕ್ಕೂ ಅಲ್ಲಿ ಊಟ ಮಾಡ್ಬೋದು. 500ಕ್ಕಿಂತ ಹೆಚ್ಚು ಜನ. ಮ್ಯಾನೇಜರ್ ಡೈನಿಂಗ್ ರೂಮ್ ಬೇರೆ, ಇಲ್ಲೊಂದು ಬೇರೆ, ಕೆಳಗಡೆ ಒಂದು ನಾರ್ಮಲ್ ಸ್ಟಾಫ್ ಬೇರೆ, ಈ ರೀತಿ ಎಲ್ಲ ಮಾಡಿರೋದ್ರಿಂದ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಸೊ ನಿಮ್ಗೆ ಏನಂತಂದ್ರೆ ಬೇಕಾಗಿರೋದು ಏನಂತಂದ್ರೆ ಫಸ್ಟ್ ರೋಟಿ ಕಪಡಾ ಮಕಾನ್ ಅಂತ ಹೇಳ್ತೀವಿ ನಾವು ಹಿಂದಿಯಲ್ಲಿ ಹೇಳ್ಬೇಕಾದ್ರೆ. ಒಂದು ನಿಮ್ಗೆ ಬಟ್ಟೆ ಅಂತಂದ್ರೆ ನಿಮ್ಗೆ ಸಂಬಳ ಕೊಡ್ತಾ ಇದಾರೆ, ಊಟ ಕೊಡ್ತಾ ಇದಾರೆ, ಶೆಲ್ಟರ್ ಕೊಟ್ಟಿದ್ದಾರೆ. ನೀವ್ ಯಾವಾಗ ನಿಮ್ಗೆ ರೂಮ್ ಸಿಗುತ್ತೋ ನೀವು ಅಲ್ಲಿ ವೇಕೆಟ್ ಮಾಡ್ಬೇಕು. ಸೊ ಅದ್ರ ಜೊತೆಗೆ ಏನಂತಂದ್ರೆ ಡಿಸಿಪ್ಲೈನ್ ಕಳಿಸ್ತಾರೆ ನಿಮ್ಗೆ ಫಸ್ಟ್. ಎಷ್ಟೊಂದ್ ಜನ ಹೇಳ್ತಾರೆ ಇದೊಂಥರ ಏನಪ್ಪ ನಾವು ರೋಬೋಟ್ ತರ ಕೆಲಸ ಮಾಡ್ತೀವಿ ಇಲ್ಲಿ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಇರೋವರೆಗೂ ಹಂಗ ಅನ್ಸುತ್ತೆ, ಅದ್ ಬಿಟ್ಟಾದ್ಮೇಲೆ ಬಂದ್ ಅನ್ಸುತ್ತೆ ನಾವ್ ಏನಾದ್ರೂ ಜೀವನದಲ್ಲಿ ಒಂದಿಷ್ಟು ಏನಾದ್ರು ಡಿಸಿಪ್ಲೈನ್ ಏನಾದ್ರು ಕಲ್ತಿದೀವಿ ಅಂತ ಆದ್ರೆ
ಅದು ರಾಮೋಜಿ ಫಿಲ್ಮ್ ಸಿಟಿಯಿಂದಾನೇ, ಆಮೇಲೆ ಈ ಟಿವಿ ಸಂಸ್ಥೆಯಿಂದಾನೆ. ಯಾಕಂತಂದ್ರೆ 1 ನಿಮಿಷ ನೀವು ತಡವಾಗಿ ಬರಂಗಿಲ್ಲ. ಕೆಲಸ ಅಷ್ಟು ಕರೆಕ್ಟ್ ಆಗಿ ನಿಮ್ನ ಬಸ್ ಸ್ಟಾಪ್ ಬಂದು ನಿಮ್ಮ ಪಿಕಪ್ ಮಾಡ್ತಾರೆ, ಕರ್ಕೊಂಬಂದ್ ಅಲ್ಲಿ ನಿಲ್ಸ್ತಾರೆ. ಆಮೇಲೆ ಹೋಗೋದು ಅಷ್ಟೇ ಕರೆಕ್ಟ್ ಆಗಿ. ನೀವು ಯಾವ ಟೈಮ್ ಹೋಗ್ಬೇಕು, 8 ಗಂಟೆಗೆ ಹೋಗ್ಬೇಕಾದ್ರೆ 8 ಗಂಟೆ ಮೇಲೇನೆ ಪಂಚ್ ಮಾಡ್ಬೇಕು. ಸೊ ಅಷ್ಟು ಶಿಸ್ತು, ಯಾವುದೇ ನೆಪಗಳಿಲ್ಲ, ಏನಿಲ್ಲ. ನಿಮ್ಗೆ ಏನೇ ಅಲ್ಲ ಆದ್ರೂ ಮೆಡಿಕಲ್ ಎಮರ್ಜೆನ್ಸಿ ಏನೇ ಇದ್ರುವೆ ಅದೇ ಪ್ರೀಮಿಯರ್ಸ್ ಅಲ್ಲಿ ನಿಮ್ಗೆ ಒಂದು ಆಸ್ಪತ್ರೆ ಇರುತ್ತೆ, ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಅಲ್ಲೂ ಆಗ್ಲಿಲ್ಲ ಅಂತ ಮುಂದಿನ ಯಾವ್ದೇ ದೊಡ್ಡ ಆಸ್ಪತ್ರೆಗೆ ಹೋಗಿ ಸೇರ್ತಾರೆ. ಈ ರೀತಿ HR ಗಳು ಕೇರ್ ತಗೋತಾರೆ ನಿಮ್ಗೆ. ಮತ್ತೆ ನಿಮ್ಮ ಏನೇ ನನ್ನ ಒಂದು ಉದಾಹರಣೆ ಹೇಳ್ತೀನಿ. ಕೋವಿಡ್ ಟೈಮಲ್ಲಿ ಏನಾಗಿತ್ತು ಅಂತಂದ್ರೆ, ಒಬ್ಬ ಅಲ್ಲಿರೋಂತ ಎಂಪ್ಲಾಯ್ ತೀರ್ಕೋತಾರೆ. ತೀರ್ಕೊಂಡಾಗ ಏನ್ ಮಾಡ್ತಾರೆ, ಅವ್ರು ತೀರ್ಕೊಂಡಿದ್ ಬೇರೆ ಕಾರಣಕ್ಕಾಗಿ ಅವ್ರನ್ನ ಕಳಿಸ್ಬೇಕಾಗಿರುತ್ತೆ. ಸೊ ಅವ್ರನ್ನ HR ಇನಿಷಿಯೇಟಿವ್ ತಗೊಂಡು ಮನೆಯವ್ರಿಗೂ ಹೋಗಿ ಅವ್ರೆಲ್ಲಾ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡು ಬಂದು ಸಮಾಧಾನ ಹೇಳ್ತಾರೆ. ಅದೇ ಸೇಮ್ ಕೇಸಲ್ಲಿ ಇನ್ನೊಬ್ರು ಯಾರೋ ತಂದೆ ಸೀರಿಯಸ್ ಆಗಿರ್ತಾರೆ. ಆ ಟೈಮಲ್ಲಿ ಹೋಗಕ್ಕೂ ಮಾಡಿರಲ್ಲ. ಅಂದ್ರೆ ಅದಕ್ಕೂ ಸಹ ಒಂದು ರಿಸ್ಟ್ರಿಕ್ಷನ್ ಹಾಕಿರುತ್ತೆ ಗೌರ್ಮೆಂಟ್, ಯಾರು ಓಡಾಡಂಗಿಲ್ಲ ಅಂತ ಹೇಳ್ಬಿಟ್ಟು. ಲಾಕ್ಡೌನ್ ಆಗಿರುತ್ತೆ. ಸ್ಪೆಷಲ್ ಪರ್ಮಿಷನ್ ತಗೊಂಡು, DC ಕಡೆ ಪರ್ಮಿಷನ್ ತಗೊಂಡು, ಆ ಸ್ಟೇಟ್ ಅಲ್ಲಿ ಇರುವಂತ DC ಕಡೆ ಪರ್ಮಿಷನ್ ತಗೊಂಡು, ಹೆಲ್ತ್ ಮಿನಿಸ್ಟರ್ಗಳ ಜೊತೆ ಮಾತಾಡಿ ಕಂಪನಿಯಿಂದಾನೇ ಒಂದು ಕಾರ್ ಮಾಡಿ ಅವ್ರನ್ನ ಕಳ್ಸಿಕೊಡ್ತಾರೆ. ಸೊ ಈ ತರ ಇನಿಷಿಯೇಟಿವ್ ನೀವೆಲ್ಲೂ ನೋಡಕ್ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಎಂಪ್ಲಾಯಿನೂ ಸಹ ಅವರು ತಮ್ಮ ಫ್ಯಾಮಿಲಿ ಮೆಂಬರೇ ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ಟ್ರೀಟ್ ಮಾಡ್ತಾರೆ. ಇದು ರಾಮೋಜಿ ರಾವ್ ಅವರು ಏನಂತಂದ್ರೆ ಜನಗಳ ಜೊತೆ ಹೆಂಗ್ ನಡ್ಕೋಬೇಕು, ಅವ್ರ ಎಂಪ್ಲಾಯಿಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ಬೇಕು, ಎಂಪ್ಲಾಯಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅವರು ಪದೇ ಅದನ್ನ ತೋರಿಸ್ತಾರ ಅವ್ರು. ಪ್ರತಿ ಯಾರೇ ಇರ್ಲಿ, ಅವ್ರು ಒಬ್ಬ ಎಂಪ್ಲಾಯಿ ಏನೋ ನಂಗೆ ಸಮಸ್ಯೆ ಆಗಿದೆ ಅಂತ ಅವ್ರಿಗೆ ಮೇಲ್ ಹಾಕಿದ್ರೆ ಸಾಕು, ಅದಕ್ಕೆ ಸ್ವತಃ ಅವರೇ ರಿಪ್ಲೈ ಮಾಡೋದು. ಸರ್, ಇನ್ನೊಂದು ಈ ಮಾಧ್ಯಮ ಲೋಕದಲ್ಲಿ ಅಂತ ಬಂದಾಗ ಈ ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ, ಹೊಸ ಕಾರ್ಯಕ್ರಮಗಳಿಗೆ ಕೈ ಹಾಕ್ತಾ ಇದ್ರು. ಆವಾಗ ಚಾಲೆಂಜ್ ಅಂತ ಅನ್ಸ್ತಿತ್ತ ಆವಾಗ? ಇಲ್ಲ, ಅವ್ರು ಯಾವಾಗ್ಲೂ ಹೇಳೋದೇನೆ ಏನಂತಂದ್ರೆ, ಚಾಲೆಂಜಸ್ ಇಲ್ಲ ಜೀವನನೇ ಇಲ್ಲ, ಜೀವನದಲ್ಲಿ ಯಾವಾಗ್ಲೂ ರಿಸ್ಕ್ ತಗೋಬೇಕು, ರಿಸ್ಕ್ ತಗೊಂಡ್ರೆ ಮಾತ್ರ ನಾವು ಮುಂದಕ್ಕೆ ಬರಕ್ ಸಾಧ್ಯ ಅಂತ ಹೇಳೋರು. ಅವ್ರು ಯಾವಾಗ್ಲೂ ದೇವ್ರನ್ನ ನಂಬ್ತಿರ್ಲಿಲ್ಲ. ಅವರು ಬಹಳ ಜನಕ್ಕೆ ಗೊತ್ತಿಲ್ಲ ದೇವ್ರನ್ನ. ಅವ್ರು ಯಾವ ಕಾರಣಕ್ಕೂ ಅವ್ರು ಹೇಳೋರು ಯಾವಾಗ್ಲೂ, ನಾನು 12 ವರ್ಷದವನಿದ್ದಾಗ ಒಂದ್ಸಲ ತಿರುಪತಿ ಹೋಗಿದೆ, ಅದಾದ್ಮೇಲೆ ನಾನು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ, ನಾನು ದುಡಿಮೆ ನಂಬಿ ಬದುಕ್ತೀನಿ, ಅದರಲ್ಲೇ ದೇವ್ರನ್ನ ಕಾಣ್ತೀನಿ, ಅದರಿಂದ ನಾನು ಬಾಳ್ ಬೆಳಕಾಗಿರೋದು ಅಂತ. ಏನು ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯದ ಸಾಲುಗಳಿದ್ವಲ್ಲ, ಅದೇ ಸಾಲ ಮೇಲೆ ನಿಂತ್ಕೊಂಡಿರೋರು. ಯಾವಾಗ್ಲೂ ದುಡಿಮೆ, ನೀ ಮಾಡೋ ಕೆಲ್ಸದಲ್ಲೇ ದೇವ್ರ ಕಾಣು, ಇನ್ನ ಸುತ್ತಮುತ್ತ ಇರೋರಿಗೆ ನೀನೇ ಹೆಲ್ಪ್ ಮಾಡೋದು. ಈ ಒಂದು ಇದ್ರಲ್ಲಿ ಅವರು ಹೋಗ್ತಿದ್ರು. ಅಂದ್ರೆ ಯಾವಾಗ್ಲೂ ಇನೋವೇಷನ್. ಈಗ್ಲೂ ಅವ್ರದೊಂದು ಐಡಿಯಾ ಇತ್ತು, ಹೋಮ್ ಸಿಟಿ ಅಂತ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹೋಮ್ ಸಿಟಿ ಅಂತಂದ್ರೆ ಏನ್ ಪ್ಲಾನ್ ಅಪ್ಪ ಅಂತಂದ್ರೆ, ನಮ್ಮ ದೇಶದಲ್ಲಿ ಇರುವಂತ ಎಲ್ಲಾ ಪ್ರಮುಖ ದೇವಸ್ಥಾನಗಳು ರಾಮೋಜಿ ಫಿಲ್ಮ್ ಸಿಟಿ ಎಂಟ್ರನ್ಸ್ ಅಲ್ಲೇ ಲೆಫ್ಟ್ ಟು ರೈಟ್ ಗೆ ಸೇಮ್ ಅದ್ರ ರೆಪ್ಲಿಕಾ ಮಾಡಬೇಕು. ಜನಗಳು ಅಲ್ಲೇನ್ ಎಲ್ಲರಿಗೂ ಎಲ್ಲಾ ತಾವಲು ಸುತ್ತಾಡಕ್ ಆಗಲ್ಲ. ಯಾಕಂದ್ರೆ ಪ್ರತಿಯೊಂದು ಮುಖ್ಯವಾದ ದೇವಸ್ಥಾನ ಆಯಾ ಸ್ಟೇಟ್ ಅಲ್ಲಾದ್ರೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರುತ್ತೆ. ಇಡೀ ದೇಶದಲ್ಲಿ ಪ್ರಮುಖವಾದ ಹಿಂದೂ ದೇವಸ್ಥಾನಗಳು ಏನಿದಾವೆ ಎಲ್ಲಾನು ಒಂದೇ ತಾವ ಸೇಮ್ ಅಲ್ಲಿರೋ ಮೂರ್ತಿ, ಆ ದೇವಸ್ಥಾನದ ಸೈಜ್ ಏನಿದೆ ಅದೇ ರೀತಿ, ಅದ್ಯಾವ ಕಲರ್ ಏನು ಜನಕ್ಕೆ ಎಲ್ಲರಿಗೂ ಅನ್ಸ್ಬಾರ್ದು ಇದು ಅದ್ರ ರೆಪ್ಲಿಕಾ ಅಂತ. ಅಷ್ಟು ಅಕ್ಯುರೇಟ್ ಆಗಿ ಮಾಡ್ಬೇಕು ಅನ್ನೋದು ಒಂದು ಅವ್ರ ಇದಿತ್ತು, ಕನಸಿತ್ತು. ಬಟ್ ಏನಂತಂದ್ರೆ ಆ ಕನಸು ಸಾಕಾರ ಕೊಡದಿರಕ್ಕೆ 2-3 ಕಾರಣಗಳಿದೆ. ಒಂದು, ಇಲ್ಲಿ ತೆಲಂಗಾಣ ಗೌರ್ಮೆಂಟ್ ಅಲ್ಲಿ BRS ಇದ್ರು, ಇನ್ನೊಂದು ಅವ್ರಿಗೆ YSR ಗೌರ್ಮೆಂಟ್ ಅಲ್ಲಿ ಆಂಧ್ರದಲ್ಲಿ ಇದ್ದಿದ್ರಿಂದ ಅವ್ರಿಗೆ ಅಷ್ಟು ಸಹಕಾರ ಸಿಗ್ಲಿಲ್ಲ. ಪೊಲಿಟಿಕಲ್ಲಿ ಸ್ವಲ್ಪ ಅವ್ರಿಗೆ ಹಿನ್ನಡೆ ಆಯ್ತು. ಆ ಕಾರಣಕ್ಕಾಗಿ ಅವರು ಬೇಡ, ಹೊಸ ಸಾಹಸ ಕೈ ಹಾಕೋದು ಬೇಡ, ಒಂದ್ ಸ್ವಲ್ಪ ಎಲ್ಲ ಸ್ಟೇಬಲ್ ಆಗಿರ್ಲಿ. ಯಾಕಂತಂದ್ರೆ ರಾಜಕೀಯವಾಗಿ ಅವ್ರಿಗೆ ತುಂಬಾ ಒಂದು ಅಷ್ಟು ಹಿತಕರವಾದ ವಾತಾವರಣ ಇರ್ಲಿಲ್ಲ. ಅವ್ರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇತ್ತು ಈ ಹಿಂದೆ ಎಲ್ಲ. ಸೊ ಆ ಒಂದು ಕಾರಣಕ್ಕೆ ಆ ಒಂದು ಕನಸು ಅವ್ರ ಏನು ಎಕ್ಸಿಕ್ಯೂಟ್ ಆಗ್ಬೇಕಾಯ್ತು. ಯಾಕಂತಂದ್ರೆ ಇದು ನಿನ್ನೆ ಮೊನ್ನೆ ಕನಸಲ್ಲ, ಒಂದು 15-20 ವರ್ಷದಿಂದ ಅವ್ರು ಈ ಕನಸು ಕಂಡಿದ್ರು. ಬಟ್ ಏನಂತಂದ್ರೆ ರಾಮೋಜಿ ರಾವ್ ವಿಜನರಿ, ಅವ್ರಿಗೆ ನೆಕ್ಸ್ಟ್ ಏನಾಗತ್ತೆ ಅನ್ನೋದನ್ನ ಅವ್ರು ಇವಾಗ 20-25 ವರ್ಷಕ್ಕೆ ನಾನು ಯಾವ್ದ್ರಲ್ಲಿ ಲಾಭ ಮಾಡ್ಬೋದು, ಯಾವ್ದು ನೆಕ್ಸ್ಟ್ ಫ್ಯೂಚರ್, ಯಾವ್ದ್ರಲ್ಲಿ ನಾನು ಜಾಸ್ತಿ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ಬೇಕು, ನಾನು ಯಾವಾಗ ನಾನು ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡ್ಬೋದು ಅನ್ನೋದನ್ನ ಅವರು
ಈ ಕ್ಷಣದಲ್ಲಿ ಕುತ್ಕೊಂಡೆ ಯೋಚನೆ ಮಾಡ್ತಾ ಇದ್ರು. ಆ ಒಂದು ವಿಷನರಿ ಅವ್ರು ಆಗಿದ್ರು. ಸೊ ಯಾವಾಗ್ಲೂ ಅವ್ರು ಯೋಚನೆ ಮಾಡ್ತಿದ್ದೇನಂತಂದ್ರೆ ಫ್ಯೂಚರ್ ನೋಡ್ತಿದ್ರು ಅವರು. ಹೌದು, ನಾನು ಈ ಕೆಲಸ ಮಾಡೋದ್ರಿಂದ ಇದ್ರ ಫಲ ನನಗೆ ಯಾವಾಗ ಸಿಗುತ್ತೆ. ಸೊ ಆ ಫಲ ಸಿಗಕ್ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಅವ್ರು ಇನ್ನೊಂದು ಯಾವಾಗ್ಲೂ ತಿಳ್ಕೊಳ್ಳಿ, ಅವ್ರು ಯಾವಾಗ್ಲೂ ಅವ್ರ ಮೀಟಿಂಗ್ ಅಲ್ಲಿ ನಾನು ಕೇಳಿಸ್ಕೊತಿದ್ದು ಅವ್ರು ಹೇಳ್ತಿದ್ದು ಒಂದೇ, ನಾ ಯಾವ ಬಿಸ್ನೆಸ್ನು ನಾನು ಲಾಭಕ್ಕಾಗಿ ಮಾಡಲ್ಲ. ನೀವು ಯಾವತ್ತು ಯಾವುದೇ ಒಂದು ಬಿಸ್ನೆಸ್ ನ ಲಾಭಕ್ಕಾಗಿ ಮಾಡ್ತಿರೋ ನೀವು ಲಾಸ್ ಆಗ್ತೀರಾ. ನೀವು ಮಾಡ್ಬೇಕಾಗಿರೋದು ಜನಗಳಿಗೆ ಒಂದು ಸರ್ವಿಸ್ ಕೊಡಿ. ಜನಗಳಿಗೆ ಇದ್ಯಾವುದೋ ಒಂದು ಕೊರತೆ ಇದೆ, ಇದ್ಯಾವುದೋ ಒಂದು ಕ್ಷೇತ್ರದಲ್ಲಿ ಜನಗಳಿಗೆ ನೀವು ಏನಂತಂದ್ರೆ ಇದನ್ನ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ, ಅವರ ನಿರೀಕ್ಷೆ ಮಟ್ಟಕ್ಕೆ ನೀವು ಕೊಡಕ್ ಆಗ್ತಾ ಇಲ್ಲ. ಒಳ್ಳೆ ಕ್ವಾಲಿಟಿ ಕೊಡಿ, ಒಳ್ಳೆ ಸರ್ವಿಸ್ ಕೊಡಿ, ಒಂದು ಇಕೋಸಿಸ್ಟಮ್ ನೀವು ಕ್ರಿಯೇಟ್ ಮಾಡಿ. ಕ್ರಿಯೇಟ್ ಮಾಡಿದಾಗ ಜನ ಯಾವಾಗ ಅದಕ್ಕೆ ಅಡಿಕ್ಟ್ ಆಗ್ತಾರೋ ಲಾಭ ತಾನಾಗೆ ಬರುತ್ತೆ. ಜನಕ್ಕೆ ಏನ್ ಬೇಕೋ ಅದು ಕೊಡಿ, ನನಗ್ ಬೇಕಾಗಿದ್ದ ಜನಕ್ಕೆ ಕೊಡೋದಲ್ಲ. ಅವ್ರು ಯಾವಾಗ್ಲೂ ಅಷ್ಟೇ. ಪ್ರಿಯಾ ಫುಡ್ಸ್ ಅಲ್ಲೂ ಸಹ ಎಲ್ಲಾ ಸ್ಟೇಟ್ ಜನಗಳು ನಾವ್ ಅಲ್ಲಿದ್ವಿ. ಪ್ರತಿ ಒಂದು ಏನೋ ಒಂದು ಹೊಸ ಪ್ರಯೋಗ ಮಾಡಿದಾಗ ಅವ್ರಲ್ಲಿ ನಮ್ಗೆ ರೇಟಿಂಗ್ಸ್ ಹಾಕ್ಸೋರು. ಕೂಡು ಬಳೆ ತಿಂದು ನೋಡಿದವ್ರ ಹೇಳ್ಬೇಕು ಇದು ಯಾವ ರೀತಿ ಇದೆ, ಬೆಣ್ಣೆ ಮುರುಕು ಅದನ್ನ ಒಂದು ಟೇಸ್ಟ್ ಮಾಡಕ್ ಕೊಟ್ಬಿಟ್ಟು ಹೇಳೋರು, ಇದಕ್ಕೆ ರೇಟಿಂಗ್ಸ್ ಕೊಡಿ, ಇದ್ರ ಟೇಸ್ಟ್ ಹೆಂಗಿದೆ, ಅರೋಮಾ ಹೇಗಿದೆ, ತಿಂದ್ರೆ ಹೇಗ್ ಫೀಲ್ ಆಗುತ್ತೆ, ಒಂದ್ 10 ಕ್ವಶನ್ ಇರ್ತದೆ, ಅದ್ ಬರಿಬೇಕು. ಅವರು ಏನು ಅದು 5 ಟಾಪ್ 5 ಇದುವರೆಗೂ ಬರೋವರೆಗೂ ಫುಡ್ ನ ಅವರು ಲಾಂಚೇ ಮಾಡ್ತಿರ್ಲಿಲ್ಲ. ಮತ್ತೆ ಬರೋರು ಪ್ರತಿ ವಾರ ಒಂದು 10 ದಿವಸಕ್ಕೆ ಅದನ್ನ ಮತ್ತೆ ಚೇಂಜ್ ಮಾಡ್ಕೊಂಡ್ ಬಂದು ಟೇಸ್ಟ್ ಮಾಡ್ಸೋರು. ಒಂದ್ 10 ಜನ ಸ್ಯಾಂಪಲ್ ತಗೊಳ್ಳೋರು, 10 ಜನದ ಸ್ಯಾಂಪಲ್ ತಗೊಂಡು ಓಕೆ ನಾವು ಎಕ್ಸ್ಪೆಕ್ಟೇಷನ್ ಪ್ರಕಾರ ಬರ್ತಿಲ್ಲ ಅಂದ್ರೆ ಏನಂದ್ರೆ ಎಷ್ಟು ಅವರು ಡೆಡಿಕೇಶನ್ ಇತ್ತು. ಆ ಟೇಸ್ಟ್ ಆ ಜನ 5 ರೇಟಿಂಗ್ಸ್ ಕೊಡೋವರೆಗೂ ನೀವು ಸತತ ಪ್ರಯತ್ನ ಮಾಡ್ತಾ ಇರೋದು. ಹಂಗಾಗಿ ಅವರು ಕ್ವಾಲಿಟಿ ಮೇಂಟೈನ್ ಮಾಡಕ್ ಸಾಧ್ಯ ಆಗಿದ್ದು. ದರೆ ಮೇಲಿನ ಸ್ವರ್ಗ ರಾಮೋಜಿ ಫಿಲ್ಮ್ ಸಿಟಿನ ಕಟ್ಟಕ್ ಸಾಧ್ಯವಾಗಿದ್ದು. ಇಲ್ಲ ಅಂತಿದ್ರೆ ಜಸ್ಟ್ ಲಾಭಕ್ಕಾಗಿ ಮಾಡೋದಾಗಿದ್ರೆ ರಾಮೋಜಿ ರಾವ್ ಅವರು ಯಾವ ಕಾರಣಕ್ಕೂ ಪ್ರಾಫಿಟೇಬಲ್ ಆಗ್ತಿರ್ಲಿಲ್ಲ. ಯಾಕಂತಂದ್ರೆ ಅವರೆಲ್ಲ ಮಾಡಿದ್ರೆ ಜನಗಳು ಏನ್ ಬಯಸ್ತಾರೆ. ನಾನ್ ನಿಮ್ಗೆ ಹೇಳ್ದಲ್ಲ ಹೋಮ್ ಸಿಟಿ ಅನ್ನೋ ಒಂದು ಪ್ಲಾನ್ ಏನಂತ ಅಂತಂದ್ರೆ ನಾವೇ ಯೋಚನೆ ಮಾಡಿದ್ರೆ ಇಡೀ ನಮ್ಮ ದೇಶದಲ್ಲಿ ಇರುವಂತ ಎಲ್ಲಾ ದೇವಸ್ಥಾನಗಳು ನಾವು ಸುತ್ತಾಗಕ್ಕೆ ಎಷ್ಟು ಸಮಯ ವ್ಯರ್ಥ ಆಗುತ್ತೆ, ಎಷ್ಟು ಹಣ ವ್ಯರ್ಥ ಆಗುತ್ತೆ. ಸೊ ಈಗ ನೀವು ಯೋಚನೆ ಮಾಡಿ ನೋಡಿ, ಒಂದೇ ಒಂದು ಜಾಗದಲ್ಲಿ ನೀವು ಇಳ್ಕೊಂಡು ಇಡೀ ಒಂದು 4 ರಿಂದ 5 ಅವರಲ್ಲಿ ಈ ದೇಶದಲ್ಲಿ ಇರುವಂತ ಅದ್ಭುತವಾದ 130 ದೇವಸ್ಥಾನಗಳು ನೀವು ನೋಡ್ಬೋದು ಅಂತ ಆದ್ರೆ ನಿಮ್ದೊಂದು ಸಮಯ ಉಳಿತು, ಎರಡೇದು ನಿಮ್ಮ ದುಡ್ಡು ಉಳಿತು, ಒಂದೇ ಸ್ಥಳದಲ್ಲಿ ಕಾಣ್ತಾ ಇದೀವಿ. ಸೊ ಒಂದು ಸಲ ಜನಕ್ಕೆ ಇದು ಅಡಿಕ್ಟ್ ಆದ್ರೆ ಹೌದಪ್ಪ ಅಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಏನು ಎಲ್ಲಾನು ನಾನು ಮರು ಕ್ರಿಯೇಟ್ ಮಾಡ್ತೀನಿ ಅನ್ನೋ ಒಂದು ಕನ್ಸಲ್ಲಿದ್ರು ಅವರು. ಅದಾಗ್ಲಿಲ್ಲ ನೀವು. ಹಂಗಾಗಿ ಅವರು ವಿಷನರಿ ಅನ್ನೋದು ತುಂಬಾ ಪ್ಲಾನ್ ಇದು. ಇದಾದ್ಮೇಲೆ ಈ ಟಿವಿ ಭಾರತ ಒಂದು ಡಿಜಿಟಲ್ ಸೈಟ್ ಮಾಡಿದ್ರು ಅಂತ ಇನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಅನ್ನೋದಿತ್ತು. ಆಮೇಲೆ ಫಿಲಂ ಸಿಟಿಲಿ ಇನ್ನೊಂದಿಷ್ಟು ಹೊಸ ಗ್ರಾಫಿಕ್ಸ್ ಎಲಿಮೆಂಟ್ಸ್ ಆಗಿರ್ಬೋದು, ಹಾಲಿವುಡ್ ಲೆವೆಲ್ ಅಲ್ಲಿ ನಾನು ಮಾಡ್ಬೇಕು ಅನ್ನೋದೊಂದು ಲ್ಯಾಬ್ರೋಟರಿ ರೆಡಿ ಮಾಡ್ತಾ ಇದ್ರು. ಈ 2-3 ತಿಂಗಳಿಂದ ಅಲ್ಲೇ ಒಂದಿಷ್ಟು ದೇಶದ ಟಾಪ್ ಗ್ರಾಫಿಕ್ಸ್ ಅವ್ರನ್ನ ಕರೆಸ್ಬಿಟ್ಟು ಅಲ್ಲೊಂದು ಸೆಮಿನಾರ್ ಮಾಡ್ಸುವಂತದ್ದು ನಾವೇನ್ ಮಾಡ್ಬೋದು ಅಂತಂದ್ರೆ ಅವರ ಕನಸಿದ್ದಿದೆ ಏನಂತಂದ್ರೆ ಅದನ್ನು ನಾನು ಹೇಳ್ತೀನಿ. ಭಾರತದ ಸಿನಿಮಾಗಳು ಏನೀಗ ನಾವು ಮಾರ್ವೆಲ್ ಸಿನಿಮಾ ಅಂತ ಏನ್ ನೋಡ್ತೀವಿ, ಮಾರ್ವೆಲ್ ಸಿನಿಮಾ ಅಂತಂದ್ರೆ ಏನಂತಂದ್ರೆ ಅವೆಂಜರ್ಸ್ ಮತ್ತೆ ಹಲ್ಕ್ ಈ ರೀತಿ ಏನ್ ಕ್ಯಾರೆಕ್ಟರ್ ಅವ್ರು ಬಿಲ್ಡ್ ಮಾಡಿದ್ದಾರೆ. ಜನಗಳು ನಮ್ಮ ಸಣ್ಣ ಏನಂತೀವಿ ನಾವು ಜಂಜಿ ಏನಂತೀವಿ ಅದಕ್ಕೆ ಪ್ಲಾನ್ ಜಂಜಿಗಳು ಅದಕ್ಕೆ ಫಾಲೋ ಮಾಡ್ತಾರೆ. ಸೊ ಅದನ್ನ ಅವ್ರನ್ನೇ ನೋಡ್ತಾ ಇದಾರೆ. ಸೊ ಅದನ್ನ ನಾವು ನಮ್ಮ ದೇಶದಲ್ಲಿ ಮಾಡ್ಬೇಕು. ನಾನು ಆ ಸಪೋರ್ಟ್ ಆ ಟೆಕ್ನಾಲಜಿ ಅನಿಮೇಷನ್ ಗ್ರಾಫಿಕ್ಸ್ ಏನಿದೆಯಲ್ಲ ಈ ದೇಶದ ಸಿನಿಮಾ ಇಂಡಸ್ಟ್ರಿ ನಾವು ಕೊಟ್ಟು ಬೂಸ್ಟ್ ಮಾಡ್ಬೇಕು ಅನ್ನೋ ವಿಷನರಿ ಅವ್ರದ್ದಾಗಿತ್ತು. ಈಗ ನೀವು ನೋಡ್ಬೋದು ಯಾಕೆ ಅವರು ಅದನ್ನ ಯೋಚನೆ ಮಾಡ್ತಾ ಇದ್ರು 6 ತಿಂಗಳು ವರ್ಷದಿಂದ ಅಂತಂದ್ರೆ ಈಗ ಆಲ್ರೆಡಿ ಎಷ್ಟೋ ಚಿತ್ರಮಂದಿರಗಳು ಕ್ಲೋಸ್ ಆಗ್ತಾ ಇದಾವೆ. ಯಾಕೆ ಅಂತಂದ್ರೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ಕರ್ನಾಟಕದಲ್ಲೂ ಆಗ್ತಾ ಇದೆ, ತೆಲಂಗಾಣದಲ್ಲೂ ಆಗ್ತಾ ಇದೆ. ಇದು ಆಲ್ರೆಡಿ ಅವ್ರಿಗೆ ಒಂದು 2 years ಬ್ಯಾಕೆ ಪ್ಲಾನ್ ಬಂದಿತ್ತು. ಮುಂದಿನ ದಿನಗಳಲ್ಲಿ OTT ಬೆಳ್ದಂಗೆ ಈ ಚಿತ್ರರಂಗದ ಹತ್ರ ಜನ ಬರೋದು ಕಡಿಮೆ ಆಗ್ತಾರೆ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾನು ಆ ಕ್ವಾಲಿಟಿ ಲಾರ್ಜರ್ ದನ್ ಲೈಫ್ ಸಿನಿಮಾ ಕೊಡ್ಬೇಕು. ಸೊ ಅದಕ್ಕೆ ಏನಂದ್ರೆ ನಮ್ಮಲ್ಲಿರೋ ವೀಕ್ನೆಸ್ ಏನಂದ್ರೆ ನಮ್ಮ ಗ್ರಾಫಿಕ್ಸ್ ಅಷ್ಟು ಚೆನ್ನಾಗಿಲ್ಲ, ಅನಿಮೇಷನ್ ಅಷ್ಟು ಚೆನ್ನಾಗಿಲ್ಲ, CG ವರ್ಕ್ ಅಷ್ಟು ಚೆನ್ನಾಗಿಲ್ಲ. ಸೊ ಈ ಭಾಗದಲ್ಲಿ ನಾನು ಹೆಚ್ಚಿನ ಒತ್ತು ಕೊಡ್ಬೇಕು. ಯಾಕಂದ್ರೆ ಅವರು ಸಹ ಒಂದು OTT ತರ್ತಾ ಇದ್ರು ETV ಅವರು. ಆಲ್ಮೋಸ್ಟ್ ಅದು ಫೈನಲ್ ಅಂತ ಬಂದಿದೆ OTT ETV ಅವ್ರದ್ದು. ಅವ್ರು ಎಲ್ಲಾ ಇದ್ರಲ್ಲಿ ಯಾವುದೇ ಒಂದು ಅವಕಾಶನೂ ಅವರು ರಾಮೋಜಿ ರಾವ್ ಎಲ್ಲೂ ETV ಪ್ರದರ್ಶನ ಬಿಡಕ್ ರೆಡಿ ಇರಲಿಲ್ಲ. ಬಟ್ ಅವ್ರ ವಿಷನರಿ ನೋಡಿ ಈಗ ಅದೇನ ಮುಂದುವರಿತಾ ಇಲ್ವೋ ಗೊತ್ತಿಲ್ಲ.
ಬಟ್ ಏನಂತಂದ್ರೆ ಅವ್ರ ಎಂಪ್ಲಾಯ್ಗಳ ಜೊತೆ ನಡ್ಕೋತಿದ್ದ ರೀತಿ ಆಗಿರ್ಬೋದು, ಆಮೇಲೆ ಅವ್ರದೇ ಒಂದು ನಾಲೆಡ್ಜ್ ಸೆಂಟರ್ ಇತ್ತು, ರಾಮೋಜಿ ನಾಲೆಡ್ಜ್ ಸೆಂಟರ್ ಅಂತ ಹೇಳ್ಬಿಟ್ಟು. ನೀವು ಒಂದು ಎಲೆಕ್ಷನ್ ಸ್ಟಾರ್ಟ್ ಆಗತ್ತೆ ಅಂತ ಅಂದ್ರೆ ಪ್ರತಿದಿನ ನಿಮ್ಗೆ ಏನಿಲ್ಲ ಅಂದ್ರೆ 10 ಐಡಿಯಾ ಬರೋದು. ಪ್ರತಿದಿನ ಒಂದ್ 2 ತಿಂಗಳ ಹಿಂದಿನಿಂದ ಸ್ಟಾರ್ಟ್ ಮಾಡೋರು, ಏನೇನ್ ಸ್ಟೋರಿ ಮಾಡ್ಬೋದು, ಏನೇನ್ ಮಾಡ್ಬೋದು, ಅಲ್ಲಿ ಡಾಟಾ ಏನಿದೆ, ಅಲ್ಲಿ MLA ಏನ್ ಮಾಡಿದ್ರು, ಆಪೋಸಿಟ್ ಕ್ಯಾಂಡಿಡೇಟ್ ಏನಿದೆ, ಅಲ್ಲಿ ಜನರ ಸಮಸ್ಯೆ ಏನಿದೆ, ಓವರ್ ಆಲ್ ಆಗಿ ಸೋಷಿಯಲ್, ಎಕನಾಮಿಕ್ಸ್ ಕಾಸ್ಟ್ ಫ್ಯಾಕ್ಟರ್ ಎಲ್ಲ ಸಂಬಂಧಪಟ್ಟಂಗೆ ಪ್ರತಿ ಕ್ಷೇತ್ರಕ್ಕೆ 10 ಇದು ಕೊಡೋರು. ತುಂಬಾ ಅದ್ಭುತವಾಗಿತ್ತು. ಎಲ್ಲೂ ಇಂಟರ್ವ್ಯೂನ್ ಆಗ್ತಿರ್ಲಿಲ್ಲ ಅವ್ರು ಇಂಟರ್ವ್ಯೂನ್ ಆಗ್ತಿದ್ರು ಒಂದೇ ವಿಷಯಕ್ಕೆ, ನೀವ್ ಇನ್ನೂ ಇದನ್ನ ಬೆಟರ್ ಆಗಿ ಮಾಡಬಹುದಾಗಿತ್ತು. ಈ ರೀತಿ ಮಾಡಿ ಯಾರು ಚೆನ್ನಾಗ್ ಮಾಡೋರು ಎಕ್ಸಾಂಪಲ್ ಕೊಡೋರು, ನಮ್ನ ಒಂಥರ ಬೂಸ್ಟ್ ಮಾಡೋರು. ಅದೊಂದು ಅವ್ರಲ್ಲಿ ನೆನೆಸ್ಬೇಕು. ಅವ್ರು ಯಾವತ್ತಿದ್ರು ಎಷ್ಟೇ ಜನ ಬರ್ಬೋದು, ಯುಗ ಪುರುಷ ಅಂತಾನೆ ಹೇಳ್ಬೋದು M.P. ಅವ್ರು. ಎಸ್ ಓಕೆ ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಸವಿ ನೆನಪುಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡಿದ್ದಕ್ಕೆ. ಎಸ್ ನೋಡಿ, 1969ರಲ್ಲಿ ಅನ್ನದಾತ ಅನ್ನುವಂಥ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಅಲ್ಲಿಂದ ಮಾಧ್ಯಮ ಕ್ಷೇತ್ರಕ್ಕೆ ಅವರು ಕಾಲಿಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.